ತುಂಗಭದ್ರಾ ನದಿಗೆ ಹಮ್ಮಿಗೆ ಅಂತಲೇ ಕಟ್ಟಿರೋಂಥ ಒಂದು ಅಣೆಕಟ್ಟು ಭಾಳ ವರ್ಷ ನಂತರ ಬಂದಾನೆ. ಒಂದು 7-8 ವರ್ಷ ಆಗಿರ್ಬೇಕು. 7-8 ವರ್ಷ ಆಗಿದ್ದಾಗ ಬಂದಿದ್ದೆ. ಅದ್ರ ಸಲುವಾಗಿ ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ದೆ. ಹಂಗೆ ಇಲ್ಲೇ ಕೂಡ್ತಿದ್ದೆ ಪ್ಲೇಸ್, ಅದಕ್ಕೆ ನೋಡೋಣ ಅಂತ ಬಂದ್ವಿ ಇಲ್ಲೇ. ಆ ಕಡೆ ಶಿಂಗ್ಟಾಲೂರು ಅದ, ಶಿಂಗ್ಟಾಲೂರು ಕಡೆ ಹೋಗೋದದು ತುಂಗಭದ್ರಾ ನದಿ. ಭಾರಿ ಐತಿ ಮತ್ತೆ. ಈಗ ಇನ್ನೂ ಬರೋಬ್ಬರಿ ನೀರಿಲ್ಲ. ಬರೋಬ್ಬರಿ ನೀರಿದ್ದಾಗ ಅಂತೂ ಭಾರಿ ಕಾಣತಿ. ನಮ್ಮ ಮಾವ, ನಮ್ಮ ಅಮ್ಮನ ತಮ್ಮ ಮೈದೂರು ಬಲೆ ಐತಿ. ಗೇಟ್ ಯಪ್ಪ, ಎಲ್ಲ ತಂತಿ ಹಗ್ಗ, ಮೆಟಲ್ ಹಗ್ಗವು, ಗೇಟ್ ಎಳೆವು. ಆಂಜನೇಯರು ಕುಂತಾರ. ಇಷ್ಟು ನೀರು ಕಟ್ಟೆ ಇಟ್ಟು ಅಷ್ಟೆಲ್ಲ ಅಂತತಿ. ಇನ್ನು ಎಷ್ಟು ಒಂದು ಗೇಟು, ಇನ್ನೂ ಒಂದು 2 ಗೇಟ್ ಕುಂದಿರ್ಬೋದು. ಇನ್ನೂ ಒಂದು 2 ಗೇಟ್ ಕುಂತೀನಿ ಅಂದ್ರೆ ನೀರು ಬರೋಬ್ಬರಿ ತುಂಬತತಿ. ಇನ್ನು ನೀರು ಭಾರಿ ಐತಿ. ಹಕ್ಕಿ ಪಕ್ಷಿ ದೊಡ್ಡ ಅದಾವು ಇಲ್ಲಿ ಪಕ್ಕರೆ ಎಕರೆ. ಪ್ರಾದೇಶಿಕ ಮೀನುಗಾರರು ಭಾರಿ ಐತಿ. ನಿಂದ್ರ ಮಾಮ, ನಿಂದ್ರ. ಏಯ್ ಆಂಜನೇಯ, ಕ್ಯಾಂಪ್ ಕೋತಿ ಹಣ್ಣು ಪಣ್ಣು ಏನು ಇಲ್ಲ ಹಾಗಾದ್ರೆ ಬಡೆ ಶಾಪಿನ ಚೀಟ್ ಕೊಡೋದೆ ತಗರ್ಲಿಲ್ಲ. ಒಳ್ಳೆ ಒಂದು ಪ್ಲೇಸ್, ಬಲೆ ಫಿಕ್ಸ್. ಹಮ್ಮಿಗಿ ಬ್ರಿಡ್ಜ್, ತುಂಗಭದ್ರಾ ನದಿ. ಓಕೆ, ಬಾಯ್. ಮತ್ತೊಂದು ವಿಶೇಷವಾದ ಸ್ಥಳ ಯಾವುದಂದ್ರೆ ವರದಾ ಮತ್ತು ತುಂಗಭದ್ರಾ ನದಿ ಸಂಗಮ ಆಗಿರುವಂತಹ ಸ್ಥಳ. ಯಾವ ಹತ್ರ ಅಂದ್ರೆ ಗಳಗನಾಥ ಅಂತ ಅನ್ಬೋದು. ಈ ಕಡೆ ಎಡಗಡೆ ನಂದಗಾವಿ ಅಂತ ಊರೈತಿ. ಈ ಕಡೆ ನಂದಗಾವಿ, ಆ ಕಡೆ ಗಳಗನಾಥ, 2 ಊರಂತಲೇ ಈ ಜಾಗ ಕಾಣ್ಬೋದು. ವರದಾ ಮತ್ತು ತುಂಗಭದ್ರಾ ನದಿಗಳ ಸಂಗಮ ಸ್ಥಳ. ಬಹಳ ವರ್ಷಗಳಿಂದ ಕುತೂಹಲ ಇತ್ತು ಬರ್ಬೇಕಂತ ಇಲ್ಲಿ. ಇವತ್ತೇನೋ ಒಂದು ಟೈಮ್ ಕೊಡ್ತು ಸಂದರ್ಭ, ಅದಕ್ಕೆ ಬಂದು ನೋಡಿ ಹೋಗೋಣ ಅಂತಂದು ಬಂದ್ವಿ. ಇಲ್ಲಿ ನಮ್ಮ ಮಾವಾರ ಅದಾರ, ನಮ್ಮ ಅಮ್ಮನ ತಮ್ಮ. ಯಾವುದೋ ಒಂದು ಕೆಲಸದ ಮೇಲೆ ಬಂದಿದ್ವಿ, ನೋಡಿ ಹೋಗೋಣ ಅಂತ ಬಂದ್ವಿ. ಭಾರಿ ಚೆನ್ನಾಗಿ ಪ್ಲೇಸ್ ಮಾತ್ರ. ಆ ಕಡೆ ಸೂರ್ಯನ ಛಾಯೆ ಏನು ಕಾಣ್ತದಲ್ಲ, ಆ ಕಡೆಯಿಂದ ವರದಾ ಬರ್ತೈತಿ. ಈಗ ಅದು ಸೂರ್ಯ ಮುಳುಗೋ ದಿಕ್ಕು ಪಶ್ಚಿಮ ದಿಕ್ಕು, ಈ ಕಡೆ ತುಂಗಭದ್ರಾ ಬರ್ತಾ ಇರೋದು. ಇದು
ಕಡೆಯಿಂದ ಬರೋದು, ಆ ಕಡೆಯಿಂದ ಬರ್ತಾ ಇರೋದು. ಈ ಕಡೆ ಈ ಜಾಗದಾಗ ಸಂಗಮ ಆಗಿ ಮುಂದೆ ಹರಿತಾ ಇರ್ತೈತಿ. ಯಾವುದಂದ್ರೆ ಆಗಲೇ ಒಂದು ವಿಡಿಯೋ ಮಾಡ್ತೀನಲ್ಲ, ಇಲ್ಲಿ ಇದ್ರದ್ದು ಹಮ್ಮಿಗಿದು ಬ್ರಿಡ್ಜು, ಆ ಕಡೆ ರೂಟ್ ಇದು ಹೋಗೋದು. ಭಾಳ 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 ಚಂದದ ಒಂದು ಜಾಗ. ವರ್ಧಾ ನದಿ, ವರ್ಧಾ ಆ್ಯಂಡ್ ತುಂಗಭದ್ರಾ. ಸೂಪರ್ ಸೂಪರ್ ನೋಡಿ ಬರ್ತಾ ಮಸ್ತ್ ಐತಿ ಜಾಗ ಮಾತ್ರ. ಸ್ವಲ್ಪ ಕೈಕಾಲು ತಗೊಳ್ಳೋಣ. ಸೂರ್ಯ ನೆರಳು ಒಂದು ಕಣ್ಣು ಕೊಡ್ತಿತ್ತು ಅಲ್ಲ. ಇಲ್ಲೇ ಎಷ್ಟೇ ಅಜ್ಜ. ಸರಿ ನನಗೆ ಹೊಡೆ ಅಡ್ಕ ನಾ ವಿಡಿಯೋ ಮಾಡಕತ್ತೀನಿ. ಆ ವಿಡಿಯೋ ಮಾಡಿ ಇಷ್ಟೇ ಹಿಡಿದ್ರಿ ಹಿಂಗೆ ಹಿಂಗೆ ಇದೆ ಅಂದು ಅದೇನು ಓದ್ತಕೋಬೇಡ. ಏನೇನು ಮಾಡ ನಾ ಕಾಣ್ತ ನೋಡಿ ಅಲ್ಲಿ ಹೊಕ್ಕನಿ ಕಾಣ್ತಾನೆ. ಸರಿ ಒಳಗೆ ಹೋಗ್ಬಿಡಿ. ಇಲ್ಲೇ ಐತಿಗ ಮುಖ ತಗೋತಾರೆ. ವರದಾ ಆ್ಯಂಡ್ ತುಂಗಭದ್ರಾ. ವರ್ಧಾ ನದಿ ಮತ್ತು ತುಂಗಭದ್ರಾ ನದಿ ಕೂಡಿರುವಂಥ ಪುಣ್ಯ ಸ್ಥಳ. ಮಜಾ ಐತಿ. ವರ್ಧಾ ಇಕ್ಕೇರಿಯಲ್ಲಿ ಹುಟ್ಟಿರುವಂತಹ ವರ್ಧಾ ನದಿ ಆ್ಯಂಡ್ ತುಂಗಭದ್ರಾ, ಅದು ಶಿವಮೊಗ್ಗ ಜಿಲ್ಲೆಯಾಗ ತುಂಗ ಆ್ಯಂಡ್ ಭದ್ರಾ ನದಿ ಬೇರೆ ಬೇರೆ ಹರಿದು ಎಲ್ಲೋ ಒಂದು ಕಡೆ ಕೂಡ್ಲಿ ಅನ್ನೋ ಜಾಗದಾಗ ಕೂಡ್ತಾವು ತುಂಗಭದ್ರಾ. ಅವು ಅಲ್ಲಿ ಕೂಡಿ ಇವು ಇದು ಇಲ್ಲಿ ಕುಡಿಯೈತಿ. ಮಜಾ ಐತಿ. ಅಲ್ಲಿ ಹಂಬಿಗೆ ಅಂತಲೇ ಕಟ್ಟಿರೋದಕ್ಕೆ ಬ್ರಿಡ್ಜ್ ಯಾವುದದು ಅಣೆಕಟ್ಟು ಕಟ್ಟಿರೋದಕ್ಕೆ ಇಲ್ಲಿ ಮಠ ನೀರು ಹೊತ್ತು ನಿಂತೈತಿ. ಅದು ಅದ್ರ ಮಾವ ಓಕೆ ಕ್ಯಾಮ್ರಾಮನ್ ಆಗಿದ್ದು ನಮ್ಮ ಮಾವ ಇಲ್ಲಿ ಮಠ ಮಾಡ್ಯಾನ ಒಂದು ಓಕೆ. ಒಳ್ಳೆ ಮೂಮೆಂಟ್ ಇದು. ಇಲ್ಲಿ ಮಾವ ಲಾಸ್ಟ್ ನಿಲ್ ಅಲ್ಲೇ ಸಾಕು. ಒಳ್ಳೆ ಮೂಮೆಂಟ್ ಇದು. ಇನ್ನೊಂದು ಮಾತು ಏನು ಹೇಳ್ಬೇಕಂದ್ರೆ ಅಂದ್ರೆ, ನದಿಗೆ ಕಸ ಪಸ ಪ್ಲಾಸ್ಟಿಕ್ ಎಸೆಯೋದು ಆದಷ್ಟು ಕಡಿಮೆ ಆಗ್ಬೇಕು, ಕಡಿಮೆ ಮಾಡ್ಕೋಬೇಕು. ಕಡಿಮೆ ಆಗ್ಬೇಕಲ್ಲ, ಕಡಿಮೆ ಮಾಡಿಕೊಂಡ್ರೆ ಕಡಿಮೆ ಆಗತಿ. ಸೊ ಅದನ್ನ ಒಂದು ಹೇಳೋದು. ಓಕೆ ಬಾಯ್. ಇದು ಬನ್ನಿಮಟ್ಟಿ ಮತ್ತು ಗಳಗನಾಥ ನಡುವೆ ಬೋಟ್ ಸಿಸ್ಟಮ್ ಇದು, ಅಂದರೆ ಸಂಚಾರ. ಯಾಕಂದ್ರೆ ಇಲ್ಲಿ ಬನ್ನಿಮಟ್ಟಿ ಇದ್ದ ಆ ಕಡೆ ಗುತ್ಲ ಪತ್ಲ ಹೋಗ್ಕನ್ಯಂದ್ರೆ ಈ ರೂಟು. ಈ ಕಡೆ ಇರೋದು ಬನ್ನಿಮಟ್ಟಿ ಇದು. ಬನ್ನಿಮಟ್ಟಿ ಈ ಕಡೆ ಗುತ್ಲ ಹಿಂಗೆ ದಾಟ್ಬಿಡ್ಬೇಕಂದ್ರೆ ಇಲ್ಲದ್ದು ಎಷ್ಟು ಕಿಲೋಮೀಟ್ರ್ ಆಗ್ಬೋದು ದೋಸ್ತದ ಈ ಕಡೆ? ಅಲ್ಲಲ್ಲ ಇದು ಮೈಲಾರ ಬ್ರಿಡ್ಜ್ ಒಂದು 20-25 15 ಇಲ್ಲಿ ಬನ್ನಿಮಟ್ಟಿ ಇದ್ದ ಈ ಕಡೆ ಮೈಲಾರ ಬ್ರಿಡ್ಜ್ ಅಂದ್ರೆ 15-16 ಕಿಲೋಮೀಟ್ರ್ ಆಗತ್ತೆ. ಅದಕ್ಕೆ ದೂರದೂರಿಗೆ ಹೋಗೋರಿಗೆ ಇಲ್ಲೇ ಅನುಕೂಲ ಆಗಲಿ ಅಂತಂದು ಬೋಟ್ ಸಿಸ್ಟಮ್ ಮಾಡ್ಯಾರ. ಆ ಕಡೆ ಇರೋದು ಗಳಗನಾಥ, ಅದು ಈವ್ನಿಂಗ್ ಟೈಮ್ ಇದೆ, ಸಂಜೆ ಟೈಮು. ಈ ಕಡೆ ಬನ್ನಿಮಟ್ಟಿ ಫುಲ್ 2 ವೀಲರು ಎಲ್ಲ ಶಿಫ್ಟ್ ಮಾಡ್ತೈತಿ, ಎಲ್ಲ ಹೇರ್ಕೊಂಡು ಹೋಗ್ಬೋದು. ಹುಷೇನ್ ಲೋಕಲ್ ಬಾಯ್. ಬೈಕ್ ಆಟ ಅಲ್ಲ ಇದ್ರಾಗ, ಬೈಕ್ ಆಟ ಮತ್ತು ದೊಡ್ಡ ಗಾಡಿ ಇಲ್ಲ. ಬೈಕ್ ಸಿಸ್ಟಮ್ ಆಟ ಮತ್ತು ಬೇರೆ ಅದಲ್ಲ, ದೊಡ್ಡ ಗಾಡಿ ಅಂತಂಗಲ್ಲ, ಬೈಕ್ ಸಿಸ್ಟಮ್ ಆಟ. ನೋಡೋಣ, ಇದೊಂದು ಜರ್ನಿ ಅನುಭವ ಚಲೋ ಐತಿ ಇದು. ಹುಷೇನ ಏರಿಸ್ತೀಯಾ ಗಾಡಿ ಹತ್ತಿರ್ತೀನಿ ನೀನು? ಹಾಂ ಹತ್ತರ್ಸ್ ನಿಂದು ಹತ್ತರ್ಸ್ ನಿಂದು ಹತ್ತರ್ಸ್ ನಾನು ಅವನ ಹಾಕ್ತಾನ. ಓಹೋ ಒಳ್ಳೆ ಸಿಸ್ಟಮು. ವೀಡಿಯೋ ಮಾಡೋಕೆ ಚಲೋ ಅದ ನಮ್ಗೆ.
ಅವರ ಕ್ಯಾಪ್ಟನ್ ಗಾಡಿ ಹೇರೋ ಒಂದು ಸಿಸ್ಟಮ್ ನಮ್ಮ ಕೈ ಕೊಡಲ್ಲ. ಒಳಗಿಟ್ಟು ಅಂತದೆ ನಮ್ಮ ಕಮ್ಮನಿಗೆ 500 ರೂಪಾಯಿ ಅಡ್ಡಾಡ್ತಾರ ಅಡ್ಡಾಡೋಣ ಅಂತ ಅದು ಅಡ್ಡಾಡಿ ಬಿಟ್ಕೊಂಡು ಇಲ್ಲ ಹಚ್ಕೊಡಲ್ಲ. ಇಲ್ಲ ಫೋನ್ ಮನೆಗೆ ಚಾರ್ಜ್ ಇಟ್ಕೊಂಬಂದು ಫೋನ್ ಹಚ್ಚಿ ಮಾತಾಡ್ತಾನೆ ನಾನು. ಮತ್ತೆ ಹಂಗೆ ಮಾಡ್ತಾನೆ. ಹಚ್ಕೊಡಪ್ಪ ಅದಕ್ಕೆ ತೊಂದರೆ ಇಲ್ಲ ನನಗೆ. ಅಂದ್ರೆ ಮನೆಗೆ ಹೋಗಿ ಚಾರ್ಜ್ ಜಗಳ ಆಗತ್ತಲ್ಲ ಇಲ್ಲಿ, ದೊಡ್ಡ ಜಗಳ ಆಗತ್ತೆ. ಮೊಡ್ರ ಆಗತ್ತಲ್ಲ ಇಲ್ಲಿ. ಅಡ್ವಾನ್ಸ್ ಏನಾರು ಮಾಡೋಣ, ಆಂಬ್ಯುಲೆನ್ಸ್ ಕರ್ಸೋಣ. ಹೋಗಂತ ಬರೀ ಬೈಕ್ ಅಷ್ಟ ಶಿಫ್ಟ್ ಮಾಡೋದು, ಕಾರ್ ಪಾರ್ ಹೋಗಲ್ಲ. ಸ್ಟ್ಯಾಂಡ್ ಬೋಟ್ ಇದು. ಆ ಕಡೆ ಕಾಣೋದು ಗಳಗನಾಥ, ಅಲ್ಲಿ ಹಳೆ ಕಾಲದ ದೇವಸ್ಥಾನ ಐತಿ, ಜಗನ್ನಾಚಾರಿ ಕಟ್ಟಡ. ಅದು ಕಾಣ್ತೈತಲ್ಲ, ಜಗನ್ನಾಚಾರಿ ಕಟ್ಟಡ ಅದು. ಅಂಬಿಗರ ಚೌಡಯ್ಯನವರ ಒಂದು ಧ್ವಜ. ಆ್ಯಂಡ್ ಇನ್ನೊಂದು ಚಪ್ಪಲಿ ಹಾಕ್ಕೊಂಡು ಹತ್ತಂಗಿಲ್ಲ ಬೋಟ್. ಅದು ಒಂದು ಒಳ್ಳೆ ನಿಯಮ ಅವ್ರ ಪ್ರಕಾರ, ಅಂಬಿಗರ ಪ್ರಕಾರ. ಚಪ್ಪಲಿ ಹಾಕ್ಕೊಂಡು ಬೋಟ್ ಹತ್ತಂಗಿಲ್ಲ, ಒಳ್ಳೆ ನಿಯಮ. ದ್ಯಾಟ್ ಒನ್ ಇಂಜಿನ್ ಸಿಸ್ಟಮ್ ಸೂಪರ್. ಯಂತ್ರ ಚಾಲಿತ ಸಣ್ಣ ದೋಣಿ ಇದೆ. ಗಳಗನಾಥ ಆ್ಯಂಡ್ ಬನ್ನಿಮಟ್ಟಿ ನಡುವ ಸಂಪರ್ಕ ಕೊಂಡಿ. ಸಣ್ಣ ಮಿಷನ್ ಐತಿ ಮಾವ. ಆ 3 ಎಲಿದ್ದ ಇಡೀ ದೋಣಿ ನಡೆದಿತ್ತು ನೋಡಿ. ಸೇಫ್ಟಿಗಲ್ಲ, ಇದು ಡ್ರಮ್ ಇಟ್ಟದ ಗಾಡಿ ಆ ಕಡೆ ಈ ಕಡೆ ಹತ್ಸಾಕ. ಕುಮಾರಣ್ಣಂದ ನಮ್ದಪ್ಪ ಅದು. ಅವರ ಅಂಬಿಗರ ಹೆಸರು ಸಿಸ್ಟಮ್ ಇದೆ, ಯಾಕಂದ್ರೆ ರೂಢಿ ಇರ್ತದೆ ಅವ್ರಿಗೆ. ಸೂಪರ್. ಮೂರು ಹೋಕ್ಕವ ಡಬಲ್ ಸ್ಟ್ಯಾಂಡ್ ಆಗ. ಅಲ್ಲಿ ಶಟಿಂಗ್. ಸೇಮ್ ಅದು ಹೊಂಡ ಅದು ಇದು ಅದು ನೋಡ್ರಿ. ಅದು ಕಮ್ಮಿ ಆಗತ್ತಲ್ಲ, ಜಾಸ್ತಿ ಆಗ್ಬೋದು ನೋಡಿ. ಇದು 2 ಹೊಂಡ ಅದಾವ. ಪತ್ರ ತಳ್ಳಿದ್ರಾಗತ್ರಿ, ತಳ್ಬೇಕ ಹಿಡ್ಕಾಬೇಕ. ಮತ್ತೆ ಬರ್ತಾನ ಹಿಡ್ಕೊಂಡ್ರೆ ಒಂದು ಹೇಳ್ತಾನೆ, ಹಿಡ್ಕೊಂಡ್ರೆ ಒಂದು ಹೇಳ್ತಾನ ನಾವು. ತಡಿ ಅದನ್ನ ಪೆಡ್ಲ ಮೇಲೆ ತಡಿ ನಡಿ ಹೋಗತಿ ಅಲ್ಲ, ಅದನ್ನ ಈ ಕಡೆ ಸರ್ಚ್ ಬಿಡಿ, ನಡಿ ಒಂದು ಬರ್ತೈತಿ. ತಡಿ ಅವ್ರು ಏನಾರ ಮಾಡ್ತಾರೆ, ತಡಿ ಅವ್ರ ಐಡಿಯಾ ಐತಿ. ತಡಿ ಅದು ಸಂಡೆ ಹಂದಿಗೆ ಹೋದಂಗತ್ ಮತ್ತದ ನಡು ಸೇರ್ಸೋದು ಅಂದ್ರೆ ನಡಿ ಮುರಿದಿ ಅದ ಹೊಸ ಕೊಡ್ತಾನೆ. ಶೋರೂಮ್ ಗಾಡಿ ತರ್ಸಣ ಹೊಸ ಗಾಡಿ ಕೊಡಿಸಿ ಬಡ ಬುಕ್ ಮಾಡಿ. ಲ್ಯಾಡರ್ ಚೇಂಜಿಂಗ್ ಇದ್ರಾಗ ಎಣ್ಣೆ ಸರ್ಸೋದ ಇದೆ ಮತ್ತು ಅದ್ರಾಗ ಒಳ್ಳೆ ಐಡಿಯಾ.
ಹೋಗೇ ಬರ್ತಾನವ. ಒಂದಡಿ ಹೋಗಿ ಬರ್ರಿ. ನಮ್ದೀಗ ಬರೋದು ಲೇಟ್ ಆಯ್ತು. ಇದು ಲಾಸ್ಟ್ ರಾತ್ರಿ 10 ಇಲ್ಲ 10:30 ಟೈಮಿಂಗ್ ಅಲ್ಲಿ ಮಟ್ಟ ಇರ್ತೈತಿ ಇದು ಸರ್ವಿಸ್. ಅವ್ರವ್ರ ಸೀಸನ್ ಮ್ಯಾಗ ಜಾಸ್ತಿ ಇದ್ನಿ ಅಂದ್ರೆ 11 ಗಂಟೆ ಮಟನೂ ಇರ್ತೈತಿ, ಇಲ್ಲಾಂದ್ರೆ 9 ಗಂಟೆಗೆ ಹೊಡ್ತಾನ ಅಷ್ಟಿದು. ಗಳಗನಾಥ ಆ್ಯಂಡ್ ಬನ್ನಿಮಟ್ಟಿ ನಡುವ ಸಂಪರ್ಕ ಬೋಟ್ ಸೇವೆ. ಓಕೆ, ಕತ್ಲ ಆಗಕತ್ತೆ ಅಲ್ಲಿ ಆ ಕಡೆ ಬೋಟ್ ಹೋಗೋಗ್ರ ವೀಡಿಯೋ ಮಾಡೋಕ್ಕೆ ಸರಿಯಾಗೋದಲ್ಲ, ಅದಕ್ಕೆ ಫಿನಿಶ್ ಮಾಡಕತ್ತೀನಿ. ನೋಡಬೇಕು, ಒಂದು ಗಾಡಿ ಒಂದು 2 ಜನಕ್ಕೆ 70 ರೂಪಾಯಿ ತೊಗೊತಾರಂತ. ಎಷ್ಟು ಒಂದು ಪರ್ ಹೆಡ್ಗೆ ಒಬ್ಬೊಬ್ರಿಗೆ ಎಷ್ಟು ತೊಗೊಂತಾರ? ಒಬ್ಬೊಬ್ರಿಗೆ ಎಷ್ಟು ತೊಗೊಂತಾರೆ? ಹಾಂ, 20. ಗಾಡಿ ಪಾಡಿ ಇದ್ನಿ ಅಂದ್ರೆ ಗಾಡಿಗೆ 30, ಒಬ್ಬೊಬ್ಬರಿಗೆ 20 ರೂಪಾಯಿ. ಹಿಂಗೆ ಸ್ವಲ್ಪ ಇಷ್ಟಂತ ಐತಿ. ಓಕೆ, ಇನ್ನು ಬೆಳಗ್ಗೆ ದೌಡ ಹೋಗಿದ್ನಿ ಅಂದ್ರೆ ಇವ್ನು ಆ ಕಡೆ ಗಳಗನಾಥೇಶ್ವರ ದೇವಸ್ಥಾನ ಎಲ್ಲ ಬರೋಬ್ಬರಿ ಇದ್ವು, ಹಳೆ ಕಾಲದ್ದು ಜಕಣಾಚಾರಿ ಕಟ್ಟಡ, ಅವನು ನೋಡ್ಬೋದಿತ್ತು ಅಲ್ಲ. ಅಲ್ಲಿ ಆ ಕಡೆ ಲೈಟ್ ಕಾಣ್ತಾವಲ್ಲ, ಅಲ್ಲಿ ಜಕಣಾಚಾರಿ ಕಟ್ಟಡ ಇತ್ತು, ನೋಡ್ಬೇಕಿತ್ತು. ಬಟ್ ಏನಿಲ್ಲ, ಚಾನ್ಸ್ ಇಲ್ಲ. ಓಕೆ, ನಮಸ್ಕಾರ.